ಹಾಯ್ ಎವ್ರಿವಾನ್, ಡೇ 16 ಮಿನಿ ಬ್ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಹರ್ಷಿತಾ. ಇವತ್ತಿನ ನನ್ನ ಡೇ ತುಂಬ ಬೇಜಾರಲ್ಲಿ ಸ್ಟಾರ್ಟ್ ಆಗಿ ಜಾಸ್ತಿ ಖುಷಿಯಿಂದ ಎಂಡ್ ಆಯಿತು ಗೈಸ್. ಏನು ಅಂತ ಅಂದರೆ ಹೋಗ್ತಾ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಟಿಫನ್ ಮಾಡಿಕೊಂಡು ಕಾಲೇಜ್ ಹತ್ರ ಬಂದೆ. ಕಾಲೇಜ್ ಹತ್ರ ಬಂದಮೇಲೆ ಅನು ಸಿಕ್ಕಿದ್ಲು. ಅನು ಜೊತೆ ಸ್ವಲ್ಪ ಮಾತಾಡಿಕೊಂಡು ಡೈರೆಕ್ಟ್ ಎಕ್ಸಾಮ್ ಬರೆಯೋಕ್ಕೆ ಹೋದ್ವಿ. ಆ್ಯಂಡ್ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಸಿಗಲಿಲ್ಲ. ಮತ್ತೆ ಸಂಜೆ ಎಕ್ಸಾಮ್ ಮುಗಿಸ್ಕೊಂಡು ಇವಳಿಗೆ ಬಾಯಿ ಹೇಳ್ಬಿಟ್ಟು ನಾನು ಮನೆ ಕಡೆ ಬಂದೆ. ಬೇಜಾರಿನ ವಿಷಯ ಏನಪ್ಪ, ಯಾಕೆ ನನ್ನ ಡೇ ಬೇಜಾರಲ್ಲಿ ಸ್ಟಾರ್ಟ್ ಆಯಿತು ಅಂತಂದರೆ, ನಾನು ವರ್ಕ್ ಮಾಡೋದು ತುಂಬಾ ಸ್ಲೋ ಗೈಸ್. ತುಂಬಾ ಟೈಮ್ ತೊಗೊತೀನಿ, ಬೇಗ ವರ್ಕ್ ಮಾಡಿ ಮುಗಿಸಲ್ಲ. ಆ್ಯಂಡ್ ಎಕ್ಸಾಮಲ್ಲಿ ನನ್ನ ವರ್ಕು ಮುಗಿಯುತ್ತಾ, ನನ್ನ ಕೈಲಾಗುತ್ತಾ, ಮುಗಿಸ್ತೀನ ಇವತ್ತು ಅಂತಂದ್ಬಿಟ್ಟೆ ನನಗೆ ತುಂಬಾ ಡೌಟಾಗಿ ನಾನು ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದೆ. ಎಷ್ಟು ಎದುರುಕೊಂಡಿದೆ ಅಂತ ಅಂದರೆ, ಇದು ಇನ್ಕಂಪ್ಲೀಟ್ ಆಗುತ್ತೆ, ನನ್ನ ಕೈಲಾಗಲ್ಲ, ಇನ್ನೂ ಒಂದು ದಿನ ನನಗೆ ಬೇಕು ವರ್ಕ್ ಮಾಡೋಕ್ಕೆ ಅಂತ ನಾನೇ ಫಿಕ್ಸ್ ಆಗಿಬಿಟ್ಟಿದೆ ಗೈಸ್. ಇದೇ ನನ್ನ ಬೇಜಾರಿನ ವಿಷಯ. ಖುಷಿ ವಿಷಯ ಏನಪ್ಪ ಅಂತಂದರೆ, ಎಕ್ಸಾಮ್ ಹಾಲಲ್ಲಿ ಎಲ್ಲರೂ ವರ್ಕಿಗಿನ್ನ ನನ್ನ ವರ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗನ್ನಿಸ್ತು ಗೈಸ್. ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸು ಬಂದು ನನ್ನ ವರ್ಕ್ ಬಗ್ಗೆ ಮಾತಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದರು. ಬೇರೆ ಕಾಲೇಜಿನ ಲೆಕ್ಚರರ್ಸು ಈ ಕ್ಲಾಸಲ್ಲಿ ಎಕ್ಸಾಮ್ ಬರೀತಿದ್ದವ್ರು ಎಲ್ಲರೂ ವರ್ಕ್ಗಿನ್ನ ನಿನ್ನ ವರ್ಕೆ ಚೆನ್ನಾಗಿದೆ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಗೈಸ್. ಇಟ್ಸ್ ನಾಟ್ ಈಸಿ. ಆ್ಯಂಡ್ ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿ ವರ್ಕ್ ಮಾಡಿದ್ರೆ ಈ ಥರ ರಿಸಲ್ಟ್ ಬರುತ್ತೆ. ಎವ್ರಿಥಿಂಗ್ ಈಸ್ ಪಾಸಿಬಲ್, ಯಾವುದೂ ಆಗಲ್ಲ ಅಂತ ಏನಿಲ್ಲ. ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದ್ದ ವಿಷಯ ಏನಪ್ಪ ಅಂತಂದರೆ, ನಾನು 1 ಅವರ್ ಮುಂಚೆನೇ ಬೇಗ ವರ್ಕ್ ಮಾಡಿ ಮುಗಿಸ್ಬಿಟ್ಟು ಆಚೆ ಬಂದಿದ್ದೆ. ಇವತ್ತು ಅಮ್ಮ ಊರಿಂದ ಬಂದಿದ್ದರು ಗೌರಿ ಹಬ್ಬಕ್ಕೆ ಅಕ್ಕಂಗೆ ಸೀರೆ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿ ನನ್ನ ತಮ್ಮದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅವ್ರಿಗೆ ರೇಗಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಜಶ್ವಿ ಅಂತೂ ಸಿಕ್ಕಾಬಟ್ಟೆ ಮೊಬೈಲಿಗೆ ಅಡಿಕ್ಟ್ ಆಗಿದ್ದಾನೆ ಗಾಯ್ಸ್. ಎಷ್ಟೇ ಜಗಳ ಮಾಡಿದ್ರು ಅವನು ಕೊಡಲೇ ಇಲ್ಲ, ಹಠ ಮಾಡಿ ಮತ್ತೆ ಇಸ್ಕೊಂಡ. ಮಕ್ಕಳುಗಳಿಗೆ ಇಷ್ಟೊಂದು ಮೊಬೈಲಿಗೆ ಅಡಿಕ್ಟ್ ಆಗೋ ಥರ ಮೊಬೈಲ್ ಕೊಡಬೇಡಿ ಗಾಯ್ಸ್. ಅಡುಗೆ ರೆಡಿಯಾಗಿತ್ತು, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ವಿ. ನಾವು ಅವಾಗಲೇ ಜಶ್ವಿಗೆ ರೇಗಿಸಿದ್ವಿ ಅಂತ ಅಂದ್ಬಿಟ್ಟು ಇವನು ಊಟ ಮಾಡೋ ಟೈಮಲ್ಲಿ ಚೇಷ್ಟೆ ಮಾಡ್ತಾಯಿದ್ದ. ಈ ಚೇಷ್ಟೆ ನೋಡಿಕೊಂಡು ಈ ಮಿನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.